ನಮಸ್ಕಾರ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆಯಾ? ದುಷ್ಟ ಶಕ್ತಿಗಳ ಉಪಟಳ ಹೆಚ್ಚಾಗ್ತಾ ಇದೆಯಾ? ಈ ಎಲ್ಲ ಸಮಸ್ಯೆಗಳಿಗೆ ಎಲ್ಲಪ್ಪ ಪರಿಹಾರ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಇಲ್ಲಿ ಸಿಗುತ್ತೆ. ಇಂದು ನಾವು ಮಹಾಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಮಹಾಶಕ್ತಿಪೀಠವಾದ ಭಕ್ತರಳ್ಳಿಯ ಮಹಾಕಾಳಿ ದೇವಸ್ಥಾನದ ಅಮ್ಮನವರ ಸನ್ನಿಧಾನದಲ್ಲಿದ್ದೇವೆ. ಇಲ್ಲಿ ಯಾವ ರೀತಿಯ ಪವಾಡಗಳು ನಡೀತದೆ, ಏನೆಲ್ಲ ವಿಶೇಷತೆಗಳಿವೆ ಅಂತ ಇಲ್ಲಿನ ಭಕ್ತಾದಿಗಳು ಈ ದೇವಸ್ಥಾನದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಇದು TV4 ಕನ್ನಡ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮ ದೇಗುಲ ಮಹಿಮೆ. ನಾನು ಸಂಗೀತ ಭಟ್. ಒಳ್ಳೆ ಶಕ್ತಿ ಇದೆ ಅಂದಮೇಲೆ ದುಷ್ಟ ಶಕ್ತಿಗಳ ಅಟ್ಟಹಾಸ ಇದ್ದೇ ಇರುತ್ತದೆ ಅಂತ ದುಷ್ಟ ಶಕ್ತಿಗಳ ಹುಟ್ಟನ್ನು ಅಡಗಿಸಿ ಭಕ್ತಾದಿಗಳ ಕಣ್ಣೀರೊರೆಸುವ ತಾಯಿಯೇ ಭಕ್ತರ ಹಳ್ಳಿಯ ಮಹಾಕಾಳಿಯ ದೇವಸ್ಥಾನ. ವೀಕ್ಷಕರೇ, ಈಗ ನಾವು ಮಹಾಶಕ್ತಿ ತನ್ನ ನಾಲಿಗೆಯನ್ನು ಹೊರಚಾಚಿ ಕೈಗಳಲ್ಲಿ ಆಯುಧವನ್ನು ಹಿಡಿದು ದುಷ್ಟರ ಸಂಹಾರ ಶಿಕ್ಷರ ರಕ್ಷಣೆಗಾಗಿ ತಾಳಿದಂತಹ ಮಹಾಕಾಳಿಯ ಸನ್ನಿಧಾನದಲ್ಲಿದ್ದೇವೆ. ಆ ತಾಯಿಯ ಒಂದು ನೆಲೆಯಲ್ಲಿ ಒಬ್ರು ಗುರುಗಳಿದ್ದಾರೆ. ಆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಎಷ್ಟು ವರ್ಷದಿಂದ ತಾಯಿಯ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವ್ರ ಹತ್ರನೇ ಮಾತಾಡ್ಸೋಣ. ನಮಸ್ಕಾರ ಗುರುಗಳೇ. ಗುರುಗಳೇ, ನಾನು ಕೇಳಿಪಟ್ಟ ಪ್ರಕಾರ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವಾರದ ಹಿಂದೆ ಒಂದು ಎಷ್ಟೋ ವರ್ಷದ ಹಿಂದಿನ ದೊಡ್ಡ ಮರ ಒಂದು ಅಮ್ಮನವರ ಗುಡಿಯ ಮೇಲೆ ಬಿತ್ತಂತೆ. ಅದರ ಒಳಗೆ ಎಷ್ಟೋ ಭಕ್ತಾದಿಗಳು ಸಹ ಇದ್ರಂತೆ. ಆ ಘಟನೆ ಯಾವಾಗ ಆಯ್ತು, ಹೇಗಾಯ್ತು ಗುರುಗಳೇ? 3ನೇ ತಾರೀಕು ಶುಕ್ರವಾರ ಇತ್ತು ಅದು. ಹಂಗಾಗಿ ತುಂಬಾ ಜನ 30ರಿಂದ 40 ಜನ ಇದ್ರು. ಆವಾಗ 1-1:30ಗೆ ಮಳೆ ಗುಡುಗು ಮಿಂಚು ಶುರು ಆಯ್ತು. ಗಾಳಿಯೆಲ್ಲ ಮಳೆನ ಕಮ್ಮಿ ಇತ್ತು, ಗಾಳಿನೂ ಕಮ್ಮಿ ಇತ್ತು. ಅದು ಮಿಂಚು ಹೊಡೆದು ಆ ಥರ ಬಿದ್ದೋಗಿ ದೇವಸ್ಥಾನ ಪೂರ್ತಿ ಜಖಮಾಗಿದೆ. ಒಳಗಿದ್ದ ಭಕ್ತಾದಿಗಳು ಏನಾದ್ರು? ಮೇಡಮ್, ಯಾರಿಗೇನು ಒಂದು ಚೀರು ಒಂದು ಗೆರೆ ಇಲ್ದಿರ ಅಮ್ಮ ಕಾಪಾಡ್ಕೊಂಡಿದ್ದಾಳೆ. ಅಮ್ಮನವರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಯಾರಿಗೇನು ಎಲ್ಲ ಕ್ಷೇಮವಾಗಿದ್ದಾರೆ. ಎಷ್ಟು ಸಮಯದ ಹಿಂದೆ ಆಯ್ತು ಸರ್ ಇದು? ಎಷ್ಟು ದಿನಗಳ ಹಿಂದೆ? ನಮಗೆ 20 ಡೇಸ್ ಆಗಿದೆ. 20 ಡೇಸ್. ಆ 20 ಡೇಸ್ ಅಲ್ಲಿ ಈ ಗುಡಿ ನಿರ್ಮಾಣ ಆಯ್ತಲ್ಲ ಸರ್? ಮೇಡಮ್, ಈಗಾಗಲೇ ಅದನ್ನ ಇಲ್ಲಿ ಬಂದಂತ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಮತ್ತೆ ಅನುದಾನಕ್ಕೋಸ್ಕರ ನಡೆದಿತ್ತು. ಅದಂಗೆ ಜಖಮಾಗಿದ್ದಕ್ಕೆ ಅಮ್ಮನವ್ರನ್ನ ಇಲ್ಲೇ ತಂದು ನೆಲೆಸಿದ್ದೀವಿ. ಗುರುಗಳೇ, ಇಲ್ಲಿ ಯಾವ ರೀತಿಯ ವಿಶೇಷ ಪೂಜೆಗಳು, ಯಾವ ರೀತಿಯ ಪವಾಡಗಳು ನಡೀತದೆ? ಮೇಡಮ್, ಇಲ್ಲಿ ಬಂದು ತ್ರಿಶೂಲ ಪವಾಡನೇ ಹೆಚ್ಚಾಗಿ ನಡೀತಾರೆ. ಈ ಪ್ರಪಂಚದಲ್ಲಿ ಏಕೈಕವಾಗಿ ನಡೀತಾ ಇರೋದಂದ್ರೆ ತ್ರಿಶೂಲ ಪವಾಡ. ಭಕ್ತರಳ್ಳಿ ಕಾಳಿಕಾ ದೇವಿ ದೇವಸ್ಥಾನ, ನಾನು ಕರೆಯೋದು ಕರ್ನಾಟಕ ಕಾಳಿಕಾ ದೇವಿ ದೇವಸ್ಥಾನ ಅಂತಾನೆ. ಅದು ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆ. ಈಗಿನ ಜನರೇಷನ್ ಅಲ್ಲಿ ಹೇಳುದಾದ್ರೆ ಸರ್, ಈ ಪವಾಡಗಳು, ಈ ದೇವರು ಮಾಡುವಂತಹ ಪವಾಡಗಳೇನಿರ್ಬೋದು, ಅಮ್ಮನವರು ಮೈಗೆ ಬರುದು ಅಂತ ಹೇಳ್ತಾರೆ, ಅದನ್ನೆಲ್ಲ ಒಂದು ಮೂಢನಂಬಿಕೆ ಅಂತ ಹೇಳಿ ಈಗಿನ ಜನರೇಷನ್ ಒಂದು ಯುವಕರು ಹೇಳ್ತಾರೆ ಸರ್. ಅಂತವರಿಗೆ ನಿಮ್ಮ ಕಿವಿ ಮಾತೇನು? ಮೇಡಮ್, ಅದನ್ನ ನಾವು ಹೆಚ್ಚಾಗಿ ಏನು ಹೇಳಕ್ ಹೋಗಲ್ಲ. ಯಾಕಂತಂದ್ರೆ ಅವ್ರವ್ರ ನಂಬಿಕೆ ಬಿಟ್ಟಿದ್ದು. ಯಾಕಂತಂದ್ರೆ ನಂಬಿಕೆ ಇದ್ರೆ ದೇವರು ಇರೇ ಇರುತ್ತೆ. ಅದು ಸುಳ್ಳನ್ನವ್ರು ಬಂದು ಬೇಕಾದ್ರೆ ಇದು ಪ್ರೂವ್ ಮಾಡ್ಬೋದು. ಯಾರು ಬೇಕಾದ್ರೂ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಅದು ಸುಳ್ಳನ್ನವ್ರು ಬಂದು ಇಲ್ಲಿ ಪ್ರೂವ್ ಮಾಡ್ಬೋದು. ಪಲ್ಲಕ್ಕಿಯ ಒಂದು ದೃಶ್ಯವನ್ನ ನೋಡಿದೆ ಸರ್. ಯಾವ ರೀತಿ ಅಮ್ಮನವರು ಅವರ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು, ಅದ್ರದ್ದು ಒಂದು ಕತೆ ಏನು ಸರ್? ಮೇಡಮ್, ಅದು ಅಮ್ಮನವರು ವಾಗ್ದಾನ ಅಂತಂದ್ರೆ ಅಮ್ಮ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ. ನಾವು ಇಲ್ಲೇ ಅಂತ ಹೇಳೋಕ್ಕಾಗಲ್ಲ. ಅಮ್ಮ ಎಲ್ಲಿ ಹೋಗ್ತಾರೋ ಅಲ್ಲಿ ನಾವು ಹೋಗ್ಬೇಕು ಅಷ್ಟೇ. ನಾವು ಕರೆದ ಕಡೆ ಅಮ್ಮ ಬರೋಲ್ಲ, ಅಮ್ಮ ಕರ್ಕೊಂಡು ಹೋಗಿರೋ ಕಡೆ ನಾವು ಹೋಗ್ಬೇಕು. ಇವತ್ತಿನ ಪೂಜೆಯ ವಿಶೇಷತೆನು ಯಾಕಾಗಿ ಈ ಪೂಜೆ ಇವತ್ತು ನಡೀತಾ ಇದೆ ಸರ್? ಅದು ಬಂದು ಅಮಾವಾಸ್ಯೆ ಮತ್ತೆ ಪೌರ್ಣಮಿ ದಿವಸ 2 ದಿವಸ ರಕ್ತಾಭಿಷೇಕ, ಹಾಲಾಭಿಷೇಕ ಮತ್ತೆ ಇದು ಪಂಚಾಮೃತ ಅಭಿಷೇಕ, ಅರಿಶಿನ ಕುಂಕುಮ ಎಲ್ಲ ಇರುತ್ತೆ. ಭಕ್ತಾದಿಗಳಿಗೆ ಎಲ್ಲರಿಗೂ ಅವಕಾಶ ಇದೆ. ಈ ಪ್ರಪಂಚದಲ್ಲಿ ಏಕೈಕವಾಗಿ ಯಾರೂ ಅಭಿಷೇಕ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಅಮ್ಮನವ್ರ ಹತ್ರ ಈ ಕರ್ನಾಟಕ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಎಲ್ಲರಿಗೂ ಅನುಮತಿ. ದುಷ್ಟಶಕ್ತಿ ಈ ಒಂದು ಸ್ಥಳಕ್ಕೆ ಬರ್ಲಿಕ್ಕೆ ಕೇಳುವುದಿಲ್ಲ ಅಂತ ಹೇಳ್ತಾರೆ. ಈಗಷ್ಟೇ ಅಂದ್ರೆ ಒಬ್ರ ಹತ್ರ ಅವರ ಒಂದು ಕಷ್ಟದ ಬಗ್ಗೆ ನಾನು ಮಾತಾಡಿದಾಗ ಅವ್ರು ಹೇಳಿದ್ರು, ಈ ತರ ನಮ್ಮ ಮಗನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಇಶ್ಯೂಸ್ ಬರ್ತಾ ಇತ್ತು, ಆದ ಕಾರಣ ಇಲ್ಲಿಗೆ ಬರ್ಬೇಕು ಅಂತ ಆಗುವಾಗ ಅವನು ಓಡಿ ಹೋಗ್ತಿದ್ದ, ಒಳಗೆ ಬರ್ಲಿಕ್ಕೆ ಕೇಳಿಲ್ಲ. ಈಗ ಗುಣ ಆಗಿ ನಮ್ಮ ಹರಕೆ, ನಾವೇನು ಹರಕೆ ಕಟ್ಟಿದ್ವಿ ಅದನ್ನ ತೀರಿಸ್ಲಿಕ್ಕೆ ಅಂತ ಬಂದಿದ್ದೇವೆ ಅಂತ ಹೇಳಿದೆ. ಇಂಥ ಎಷ್ಟು ಒಂದು ಘಟನೆಗಳು ನಡೆದಿದೆ ಸರ್ ಇಲ್ಲಿ.
ಅದೆಷ್ಟೋ ದೂರದಿಂದ ಈ ದೇವಾಲಯಕ್ಕೆ ಭಕ್ತಾದಿಗಳು ಅಮ್ಮನ ಸೇವೆ ಮಾಡಲು, ಅವಳ ಆಶೀರ್ವಾದ ಪಡೆಯಲು ಬರ್ತಾರೆ. ಶಕ್ತಿರೂಪಿಣಿ ನಾಲಿಗೆ ಹೊರಚಾಚಿ ಕೈಯಲ್ಲಿ ಆಯುಧ ಹಿಡಿದು ಉಗ್ರ ಸ್ವರೂಪಿಣಿ ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡುವ ಮಹಾತಾಯಿ, ಶುದ್ಧ ನಿಸ್ವಾರ್ಥದಿನ ಭಕ್ತರು ಬೇಡಿದ ವರವನ್ನ ತಕ್ಷಣ ಮಾತ್ರದಲ್ಲಿ ನೀಡುವ ಕರುಣಾಮಯಿ ಮಹಾಕಾಳಿ. ನಮಸ್ಕಾರ ಸರ್. ನಮಸ್ಕಾರ ರೀ. ಸರ್ ನಿಮ್ಮ ಹೆಸರು? ಉಲ್ಲಾಸ್, ಎಲ್ಲಿಂದ ಬಂದ್ರಿ? ಕಲಬುರ್ಗಿ. ಕಲಬುರಗಿಯಿಂದ. ಯಾಕಾಗಿ ಸರ್ ಈ ದೇವಾಲಯಕ್ಕೆ ಬಂದಿದ್ದೀರಿ? ನನ್ನ ಕಷ್ಟ ಭಾಳ ಐತ್ರಿ. ಕಷ್ಟ ನಿವಾರಣೆ ಆಗಬೇಕು, ಎಲ್ಲ ಭಕ್ತರ ಬಾಯಿಂದ ಕೇಳ್ಕೊಂಡು ಎಲ್ಲರ ಯೂಟ್ಯೂಬ್ನಾಗ ನೋಡ್ಕೊಂಡು ಬಂದೀನಿ ರೀ. ಎಷ್ಟನೇ ಸಲ ಸರ್ ಇಲ್ಲಿಗೆ ಬರ್ತೀರಿ? ಫಸ್ಟ್ ಟೈಮ್ ಬಂದಿದ್ದೆ. ಫಸ್ಟ್ ಟೈಮ್ ಬಂದಿದ್ದೀರಾ? ಇಲ್ಲಿ ಬಂದ್ರೆ ದೇವಾಲಯದ ತಾಯಿ ಅಮ್ಮನವರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ನಂಬಿ ಬಂದಿದ್ದೀರಾ ನೀವು. ಈ ದೇವಾಲಯದ ಬಗ್ಗೆ ನೀವೇನು ಹೇಳ್ತೀರಿ? ಫಸ್ಟ್ ಟೈಮ್ ರೀ, ಇನ್ನೂ ಗುರ್ತಿಲ್ಲ. ಜನರ ಬಾಯಿಂದ ಕೇಳಿದ್ರಿ, ಉತ್ತಮ ಅಂತ ಹೇಳಿದ್ರಕ್ಕೆ ನಾವು ಕೂಡ ಬಂದೀನಿ ರೀ. ಆ ಅಮ್ಮನವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನೀವು ಅನ್ಕೊಂಡ ಕಾರ್ಯಗಳಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ ನಿಮ್ಮ ಹೆಸರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಎಲ್ಲಿಂದ ಬಂದಿದ್ದೀರಮ್ಮ? ನಾವು ಬೆಂಗಳೂರಿಂದ ಕಮಲಾನಗರ ಏರಿ. ಯಾಕಾಗಿ ಈ ಅಮ್ಮನವ್ರ ಹತ್ರ ಬಂದಿದ್ದೀರಮ್ಮ? ನಾವು ನಮ್ಮ ಹುಡುಗರು ಬೇರೆ ಎಲ್ಲೆಲ್ಲ ದೇವಸ್ಥಾನ ಎಲ್ಲ ಕರ್ಕೊಂಡು ಹೋಗಿದ್ವಿ. ಏನು ಗುಲ್ಬರ್ಗ ಸೈಡು ಈ ಕಡೆ ಎಲ್ಲೆಲ್ಲ ಹೋಗಿದ್ದೀವಿ. ಬೆಂಗಳೂರು ಆಲ್ ರೌಂಡೆಲ್ಲ ಹೋಗಿ ಬಂದಿದ್ದೀವಿ. ಆವಾಗಲೂ ಎಲ್ಲಿ ಹೋದ್ರೂ ಆಗ್ತಾ ಇಲ್ಲ. 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಲಿ ಕಾಲು ಕೈ ಕಟ್ಟಾಕೊಂಡು ಕಾರೆಲ್ಲ ಎತ್ತಾಕೊಂಡು 5 ಜನ 6 ಜನ ಹೋದ್ರು. ಅವ್ನು ನಿಲ್ಲಿತಾ ಇರಲಿಲ್ಲ. 1 ಗಂಟೆ ರಾತ್ರಿಗೆ ಒಂದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಯ್ತಾನೆ. ಹಿಂಗೆ ಎಲ್ಲರೂ ಸುತ್ತಾಗಿ ನಿಂತ್ಕೊಂಡಿದ್ದೀವಿ. ನಿಂತ್ಕೊಂಡಿದ್ರು ಒಂದು ಹಳ್ಳ, ತುಂಬ ಹಳ್ಳ ಇದೆ. ಆ ಹಳ್ಳದಲ್ಲಿ ಏನು ಮಾಡೋಣ, ಒಂದಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲ ಹಿಂಗೆ ಹಿಡ್ಕೊಂಡು ಸೊಂಟ ಹಿಡ್ದಿದ್ರು ಜಂಪ್ ಮಾಡ್ಕೊಂಡು ಕಾಡೆಲ್ಲ 1 ಗಂಟೆ ರಾತ್ರಿ ಎಲ್ಲ ಹೊಂಟಾಗ ನಾವು ಆವಾಗ ಎಲ್ಲಿ ಹೋದ್ರು ಕಾಡಲ್ಲಿ ಎಲ್ಲಿ ಹುಡ್ಕೋಕಾಯ್ತಾಯಿದೆ ಅಂದ್ಬಿಟ್ಟು ಅಲ್ಲೆಲ್ಲ ಇಲ್ಲೆಲ್ಲ ತಿರುಗಾಡ್ಕೊಂಡು ಒಂದು ನೈಟೆಲ್ಲ ಅಲ್ಲೇ ಇದ್ದೆ. ಅರ್ಧ ದಾರಿಲಿ ಹೋಗಿ ಗುಲ್ಬರ್ಗ ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ದಿದ್ದು. ಅಲ್ಲಿ ಅರ್ಧ ದಾರಿಯಲ್ಲಿ ಹಿಂಗೆ ಹೋಗೋಣ ಅಂದ್ಬಿಟ್ಟು ನಮ್ಮನ್ನು ತಪ್ಪಿಸ್ಬಿಟ್ಟು ಓಡೋದು. ನಮ್ಮನ್ನು ನೋಡಿದ್ರೆ 5 ಕಿಲೋಮೀಟ್ರ್ ಓಡ್ತಾನೆ. ಅದಕ್ಕೋಸ್ಕರ ನಾವು ಟಿ ವಿಲಿ ಇದೆಲ್ಲ ನೋಡಿ ನಮ್ಮ ಸೊಸೆ ಇದೊಂದು ದಿವಸ ಬಂದು ನಮ್ಮ ಮೆದನಕ್ಕೆ ಪೂಜೆ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಹಿಂಗೆ ಆಗಿದೆ ಅಂದರೆ ಇಲ್ಲಿ ಕರ್ಕೊಂಡ್ಬಂದ್ರೂ ಇರಲಿಲ್ಲ, ಅವನು ಓಡೋಗಿದ್ದ. ಆಮೇಲೆ ತಿರ್ಗಿ ಮುಂದಕ್ಕೆ ಹಾಗೆ 1 ತಿಂಗಳು ಬಿಟ್ಕೊಂಡು 2 ತಿಂಗಳು ಬಿಟ್ಕೊಂಡು ಆಮೇಲೆ ತಿರ್ಗಿ ಅವನು ಕರ್ಕೊಂಡ್ಬಂದು
ಸರ್ ನಾನು ಈ ದೇವಸ್ಥಾನ ಫಸ್ಟು ಯೂಟ್ಯೂಬಲ್ಲಿ ನೋಡಿದ್ವಿ. ಒಂದು 3 ತಿಂಗಳಿಂದ ಡಿಸೆಂಬರಲ್ಲಿ ಬಂದೆ. ನಮಗೆ ಸ್ವಲ್ಪ ತೊಂದರೆಗಳಿತ್ತು ಮನೇಲಿ, ಫ್ಯಾಮ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಮನೇಲಿ ಸ್ವಲ್ಪ ಬಿಕ್ಕಟ್ಟುಗಳು ಬರ್ತಾಯಿತ್ತು, ಏನೂ ನಡೀತಾ ಇರಲಿಲ್ಲ ಒಂದು 3-4 ತಿಂಗಳಿಂದ. ಆಮೇಲೆ ಇಲ್ಲಿ ಬಂದು ಹೋದ್ಮೇಲೆ ನಾವು ಮನೇಲಿ ಪೂಜೆ ಮಾಡಿಸಿದ್ವಿ. ಅದಾದಮೇಲೆ ನಮಗೆ ಎಲ್ಲ ತೊಂದರೆಗಳು ಏನಿತ್ತು, ಎಲ್ಲ ಬಿಕ್ಕಟ್ಟುಗಳು ಗಳಿಂದ ಆಚೆ ಬಂದು ಈಗ ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಬಂದು ನಡ್ಕೊಳ್ತೀವಿ. ನಮಗೆಲ್ಲ ಒಳ್ಳೆಯದೇ ಆಗಿದೆ, ಒಳ್ಳೆಯದೇ ಎಲ್ಲರಿಗೂ ಆಗುತ್ತೆ ಅಂತಲೇ ನಂಬಿಕೆ ಇದೆ. ದಯವಿಟ್ಟು ಎಲ್ಲ ಜನರು ಬಂದು ಇಲ್ಲಿ ನೋಡಿ ಇದರ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಾವು ಹೇಳೋಕ್ಕಿಂತ ನೀವು ಬಂದು ನೋಡೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು 7 ವರ್ಷದಿಂದ ಭಾಳ ಕಷ್ಟನಾಗಿದ್ದೆ. ನಾನು ಮನೆಯಲ್ಲಿ ಚಿಂತೆ, ಏನು ಎಲ್ಲಿ ಹೋದ್ರೆ ಸುಖ ಇಲ್ಲ, ಶಾಂತಿ ಇಲ್ಲ, ಎಲ್ಲಿ ಹೋದ್ರೆ ಸಾಲ ಮಾಡಬೇಕು, ಮತ್ತು ಮನೆ ಮ್ಯಾಗ ಸಾಲ ಆಯಿತು. ಇಷ್ಟು ಕಷ್ಟಗಳಾದವು ಅಂದ್ರಿಗಿನ 7 ವರ್ಷದಿಂದ ನರಕ ಯಾತನ ಅನುಭವಿಸಿನಿ ನಾನು. ಆ ನರಕನಾಗ ಇಲ್ಲಿ ಬಂದ ಮೇಲೆ ನನಗೆ ಇಲ್ಲಿ ನಂಬೋಕ್ಕಾಗಲಿಲ್ಲ. ನಾನು ಬಂದ ಮೇಲೆ ಇಲ್ಲಿ ಅಮ್ಮಂದು ಹೋಮ ಪೂಜೆ ಮಾಡಿಸಿದ್ರು. ಆ ಹೋಮ ಪೂಜೆದಲ್ಲಿ ಅದು ತಿರ್ಸುಲೇನಾದಲ್ಲ, ಆ ಕೈ ನನಗೆ ಒಂಥರ ಮ್ಯಾಗ್ನೆಟ್ ಥರ ಹಿಡ್ಕೊಂಬಿಟ್ಟಿತ್ತು. ನಾನು ನಿಜವಾಗಿ ಹೇಳಕತ್ತೀನಿ, ನನಗೆ ಇಲ್ಲಿ 2ನೇ ಸರಿ ಬರೋಕ್ಕೆ ನಾನು, ಮತ್ತು ನನಗೆ ಈ ಗುಡಿಯಿಂದ ನನಗೇನೂ ಇಲ್ಲ, ನನಗೆ ಅವ್ರಿಗೆ ಏನೇನು ಪರಿಚಯ ಇಲ್ಲ. ನಾನು ಇಲ್ಲಿ ಹೋಮ ಪೂಜೆ ಮಾಡಿಸ್ಬೇಕಂದ್ರೂ ಸ್ವಲ್ಪ ಪಾಪ ಅವ್ರಿಗೆ ದುಡ್ಡು ಕಟ್ಟಿ ಖರ್ಚು ಇರ್ತದಲ್ಲ, ಅಂದ್ರೂ ನನ್ನ ಹತ್ರ ದುಡ್ಡಿದ್ದಿಲ್ಲ. ಇಲ್ಲಂದ್ರೂ ಸ್ವಾಮಿಯವ್ರು ಫೋನ್ ಮಾಡಿ, ಮೊದಲು ಹೋಮ ಪೂಜೆ ಮಾಡಿಸ್ರಿ ಅವನಿಗೆ, 7 ವರ್ಷಲಿದ್ದಾವೆ, ದೊಡ್ಡ ವನವಾಸ ಅನುಭವಿಸಕತ್ತ ನಾವು, ನಂದು ಫ್ರೀಯಾಗಿ ಎಲ್ಲ ಮಾಡಿಸ್ಕೊಟ್ರಿ. ನಾನು ಇದೊಂದು ಹೇಳ್ತೀನಿ ನೋಡಿರಿ, ನನಗೆ ಫ್ರೀಯಾಗಿ ನಾನು ಹೋಮ ಪೂಜೆ ಮಾಡಿಸಿ ಸ್ವಲ್ಪ ಹೊತ್ತಿಗೆ ಖಲಾಸ್ ನನ್ನ ಮೈಯಾಗಿನ ಪಿಚ್ಚೆಲ್ಲ ಓಡೋಗ್ಬಿಡ್ತು. ಇದು ಮಾತ್ರ ಅಮ್ಮನ ಮ್ಯಾಗ ಆಣೆ ಮಾಡಿ ಹೇಳ್ತೀನಿ ನಾನು. ಇವಾಗ ನಂದು ಸ್ವಲ್ಪ ಎಲ್ಲಿದೋ ಹಣಗಳು ಕಷ್ಟಪಟ್ಟು ನಾವು ಏನು ಈ ಸಣ್ಣ ಪುಣ್ಣ ದುಡಿಯಕತ್ತೀವಲ್ಲ, ಸ್ವಲ್ಪ ಹಣಗಳು ಜಮಾ ಆಕತ್ತಾವ. ಇಲ್ಲಾಂದರೆ ನನ್ನ ಮಾಡು ಎಲ್ಲ ಹೋಗೋದೆ, ಏನು ಉಳಿಯೋದೇ ಇಲ್ಲ. ಭಕ್ತರಲ್ಲಿಯ ಮಹಾಕಾಳಿಯ ಮೊದಲಿನ ದೇವಾಲಯ ಮೇಲೆ ಮಳೆಗೆ ಸಿಡಿಲು ಹೊಡೆದು ಮರದ ಅರ್ಧ ಭಾಗವೇ ಆಸ್ಥಾನದ ಮೇಲೆ ಬಿತ್ತು. ದೇವಾಲಯದ ಒಳಭಾಗದಲ್ಲಿ ಭಕ್ತಾದಿಗಳು ಸಹ ಇದ್ದರೂ ಯಾರಿಗೆ ಏನೂ ಆಗಲಿಲ್ಲ ಎಂಬುದು ಇಲ್ಲೊಂದು ನಡೆದ ಚಮತ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕಲಾ ಅಂತ. ಮೇಡಮ್, ನಾನು ಕೇಳಿದ ಪ್ರಕಾರ ಇಲ್ಲಿ ಒಂದು ಹೋದ ವಾರ ಏನೋ ಮರ ಬಿದ್ದು ಸಿಡಿಲಿಗೆ ದೇವಸ್ಥಾನದ ಮೇಲೆ ಮರ ಬಿತ್ತಂತೆ. ಆ ಕಟ್ಟಡ ಹೊಸದಾಗಿ ಈಗ ನಿರ್ಮಾಣಗೊಂಡು ಇವತ್ತು ಪೂಜೆ ನಡೀತಿದೆ. ಆ ಘಟನೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಏನಾಯ್ತು ಆ ದಿನ? ಆ ದಿನ ಬಂದು ಮೇಡಮ್, ಅವತ್ತು ಅಮಾವಾಸ್ಯೆ ಇತ್ತು, ತುಂಬ ಜನ ಬಂದಿದ್ದರು. ಅಮಾವಾಸ್ಯೆ ದಿನ ಪೂಜೆ ಇತ್ತು, ತುಂಬ ಜನ ಬಂದಿದ್ದರು. ದೇವಸ್ಥಾನದ ಒಳಗಡೆ ತುಂಬ ಜನ ಇದ್ದರು. ಹಂಗಾಗಿ ಅವತ್ತು ಒಂದು 2 ಗಂಟೆ 3 ಗಂಟೆ ಆಗಿತ್ತು. ಆವಾಗ ತುಂಬ ಮಳೆ ಬಂತು, ಸಿಡಿಲು ಬಂತು, ಗುಡುಗು ಮಿಂಚು ಎಲ್ಲ ಬಂತು. ಇದು ಮರ ಬಂದು ತುಂಬ ದಿನದಿಂದ ಇತ್ತು. ಎಷ್ಟು ವರ್ಷದಿಂದ ಇತ್ತು ಮೇಡಮ್ ಆ ಮರ? ಒಂದು 100-200 ವರ್ಷದಿಂದ ಇತ್ತು ಮೇಡಮ್. 200 ವರ್ಷದಿಂದ ಮರ ಇತ್ತು. ಅದು ಬಂದು ಅರ್ಧ ಮರ ಬಂದು ದೇವಸ್ಥಾನದ ಮೇಲೆ ಬೀಳ್ತು. ದೇವಸ್ಥಾನದ ಮೇಲೆ ಬಿತ್ತು. ಆದ್ರೂ ದೇವಸ್ಥಾನದ ಮೇಲೆ ಒಳಗಡೆ ಬಿತ್ತು ಮೇಲೆ ಒಳಗಡೆ ಇದ್ದಿದ್ದ ಜನಕ್ಕೆ ಏನೂ ಆಗಲಿಲ್ಲ. ತುಂಬ ಜನ ಇದ್ದರು, ಮಕ್ಕಳೆಲ್ಲ ಇದ್ದರು, ದೊಡ್ಡವರೆಲ್ಲ ಇದ್ದರು, ವಯಸ್ಸಾಗಿರೋರೆಲ್ಲ ಇದ್ದರು. ಯಾರಿಗೂ ಏನೂ ಆಗಲಿಲ್ಲ. ಎಲ್ಲರೂ ಸೇಫ್ ಆದರು. ಅಮ್ಮ ಕಾಪಾಡಿದ್ರು. ಯಾರಿಗೂ ಏನೂ ಆಗಲಿಲ್ಲ ಮೇಡಮ್. ಎಲ್ಲರೂ ಆರೋಗ್ಯವಾಗಿ ಇದ್ದರು. ಮೇಡಮ್, ಅಮಾವಾಸ್ಯೆ ದಿನ ಯಾವ ರೀತಿಯ ಪೂಜೆಗಳಿಲ್ಲ ಆಗುತ್ತೆ ಮೇಡಮ್? ಮೇಡಮ್, ಅಮಾವಾಸ್ಯೆ ದಿನ ಬಂದು ಅಮಾವಾಸ್ಯೆ, ಪೌರ್ಣಮಿ, ರಕ್ತಾಭಿಷೇಕ ಮತ್ತು ಹಾಲಭಿಷೇಕ, ಮೊಸರಭಿಷೇಕ ಆಗುತ್ತೆ ಮೇಡಮ್. ಎಷ್ಟೋ ಕಷ್ಟಗಳು ನಿವಾರಣೆಗಾಗಿ ಹೊಸ ಜೀವನ ಕಟ್ಟಿಕೊಂಡಿದ್ದಾರೆ. ಮಕ್ಕಳು ಆಗದವರಿಗೆ, ಸಂತಾನ ಭಾಗ್ಯ ಇಲ್ಲದವರಿಗೆ, ಆರೋಗ್ಯ ಸಮಸ್ಯೆ ಇದ್ದವರಿಗೆ, ಮಾಟ ಮಂತ್ರದಿಂದ ಬಳಲುತ್ತಿರೋರಿಗೆ ಇಲ್ಲಿದೆ ಪರಿಹಾರ. ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿದೆ ತಾಯಿಗೆ ವಿಶೇಷ ಪೂಜೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ತಾಯಿಗೆ ರಕ್ತದ ಅಭಿಷೇಕ, ಮೊಸರು, ಹಾಲು, ತುಪ್ಪದ ಅಭಿಷೇಕ ನೆರವೇರುತ್ತದೆ. ನಂತರ ತಾಯಿಯನ್ನ ಪಲ್ಲಕ್ಕಿ ಮೇಲೆ ಇರಿಸಿದಾಗ ನಡೆಯುವ ಘಟನೆಯೇ
ತಾಯಿಯ ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಅಡಗಿದೆ ಅಚ್ಚರಿಯ ಸಂಗತಿ. ಪೂಜೆ ಸಮಯದಲ್ಲಿ ತಮಟೆ ಬಾರಿಸುವುದೇ ಇಲ್ಲಿನ ವಿಶೇಷ. ಇನ್ನು ಪೂಜೆಯ ಸಮಯದಲ್ಲಿ ತಮಟೆ ಬಾರಿಸುವುದು ಇಲ್ಲಿನ ವಿಶೇಷತೆ. ಆಯಾ ಸಂದರ್ಭದಲ್ಲಿ ತಾಯಿ ತನ್ನ ಭಕ್ತರ ಮೇಲೆ ಬಂದು ನೃತ್ಯ ಮಾಡುತ್ತಲೇ ಏನಾದರೂ ಸಮಸ್ಯೆ ಇದ್ದರೆ, ಯಾರಿಗಾದರೂ ಹರಕೆ ಹೇಳಿ ತೀರಿಸದಿದ್ದರೆ ಅವರಿಗೆ ನೆನಪಿಸುತ್ತಾಳೆ ತಾಯಿ ಮಹಾಕಾಳಿ. ಎಷ್ಟೋ ಒಂದು ದೂರದ ಕಡೆಯಿಂದ ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಈ ಅಮ್ಮನವರ ಶಕ್ತಿಯನ್ನು ನಂಬಿಕೊಂಡು ಈ ಅಮ್ಮ ನಮ್ಮ ಕೈಯನ್ನು ಬಿಡುವುದಿಲ್ಲ ಅಂತ ಅನ್ನೋ ನಂಬಿಕೆ ಮೇಲೆ ಇಲ್ಲಿಗೆ ಬರ್ತಾರೆ. ಯಾವ ರೀತಿಯ ಪವಾಡಗಳಾಗುತ್ತೆ, ಅವ್ರಿಗೆ ಯಾವ ರೀತಿಯ ಒಂದು ಕಷ್ಟಗಳಿಗೆ ಇಲ್ಲಿಗೆ ಪರಿಹಾರ ಸಿಗುತ್ತೆ ಗುರುಗಳೇ? ಮೇಡಮ್, ಇದು ಒಂದು ತ್ರಿಶೂಲ ಪವಾಡ ಅಂತಲೇ ಇದು ಕರೀತೀವಿ ನಾವು. ಹಾಗಾಗಿ ಎಲ್ಲ ರೀತಿ ಕಾಯಿಲೆಗಳು ಅಥವಾ ಹಾಸ್ಪಿಟ್ಲಲ್ಲಿ ಆಗಲ್ಲ ಕಾಯಿಲೆಗಳು ಅದು ಹಾಸ್ಪಿಟ್ಲಲ್ಲಿ ಕಾಯಿಲೆ ಆಪರೇಷನ್ ಮಾಡಿಸ್ಬೇಕು ಅನ್ನೋದು ನಾವು ಅಲ್ಲೇ ಬಿಡ್ತೀವಿ. ಅದಾಗಲ್ಲ, ಹಾಸ್ಪಿಟ್ಲಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಅದು ಮೈ ತೊಂದರೆ ಇದ್ದರೆ ಅದನ್ನು ನಾವು ಸರಿಪಡಿಸ್ಬಿಡ್ತೀವಿ. ಹಾಗಾಗಿ ಅದು ಸ್ಮಶಾನ ಪೂಜೆ ಇರುತ್ತೆ. ಮತ್ತು ಅದು ಪೂಜೆ ಹೋಗೋ ಬಂದು ನಮ್ಮದು ದೈವ ಭಾಷೆ, ಯಾವುದೇ ರೀತಿ ಬುಕ್ ಇಲ್ಲ, ಒಂದು ಇದಿಲ್ಲ. ನಮ್ಮದು ಒಂದು ಪ್ರಪಂಚದಾಗೆಲ್ಲ ಆ ಭಾಷೆ ಯಾರೂ ಕಡಿಬೇಕು, ಅದು ದೈವ ಭಾಷೆ ಇದೆ. ಹಾಗಾಗಿ ಆ ಭಾಷೆಯಲ್ಲಿ ನಾವು ಅಮ್ಮ ಬಾಯಿ ಮೇಲೆ ಬಂದಾಗ ಕೂತಿರೋದಾಗಲಿ ಆ ಭಾಷೆ ಉಚ್ಚಾರಣೆ ಮಾಡ್ಕೊಂಬಂದು ಅದು ಮೈಲಿರುತ್ತೆ ನೆಗೆಟಿವ್ ಕೆಟ್ಟ ಶಕ್ತಿನಲ್ಲಿ ಸಾಯ್ತಾರೆ. ಭಕ್ತಾದಿಗಳು ಇಲ್ಲಿಗೆ ಬರ್ಬೇಕಿದ್ರೆ ಗುರುಗಳೇ, ಓಪನಿಂಗ್ ಕ್ಲೋಸ್ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಟೈಮಿಂಗ್ಸ್ ಬೇಕಾಗ್ತದೆ. ಯಾಕಂದ್ರೆ ಬರುವ ಹೋಗುವ ವ್ಯವಸ್ಥೆ ಅವ್ರು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿನ ಟೈಮಿಂಗ್ಸ್ ಎಂತ ಗುರುಗಳೇ? ಅದು ಮೇಡಮ್ ಬಂದು 24 hours ದೇವಸ್ಥಾನ ಓಪನ್ ಇರುತ್ತೆ. ಹಾಗಾಗಿ ಪೂಜೆ ಸಮಯ ಬಂದು ತ್ರಿಶೂಲ ಪೂಜೆ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆ ಇರುತ್ತೆ. ಸ್ಮಶಾನ ಪೂಜೆ 9 ಗಂಟೆ ಆದಮೇಲೆ 10, 11, 12 ಗಂಟೆ ಆಗುತ್ತೆ. ಸಮಯ ಇಲ್ಲ ಆಗಲ್ಲ. ದೇವಸ್ಥಾನ ಕ್ಲೋಸಿಂಗ್ ಟೈಮಿಂಗ್ಸ್ ಇಲ್ಲ, ಓಪನ್ 24 hours ಓಪನ್. ದೇವಸ್ಥಾನ ಅಡ್ರೆಸ್, ವಿಳಾಸ ಗುರುಗಳು? ಬುಕ್ರಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕರ್ನಾಟಕ. ಧನ್ಯವಾದಗಳು. ತ್ರಿಶೂಲ ಪೂಜೆಯಲ್ಲಿ ಅಡಗಿದೆ ಪವಾಡ. ಇನ್ನು ಇಲ್ಲಿ ತ್ರಿಶೂಲ ಪವಾಡ ಅತಿ ವಿಶೇಷತೆ ಹಾಗೂ ಚಿಂತಕರನ್ನಾಗಿ ಹೊಂದಿದೆ. ಇಲ್ಲಿಗೆ ಭಕ್ತಾದಿಗಳು ಬಂದಾಗ ಅವರ ಸಮಸ್ಯೆಯನ್ನ ಇಲ್ಲಿ ಗುರುಗಳು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟವರಲ್ಲಿ ಕೇಳಿಕೊಂಡಾಗ ಅವರು ತಾಯಿಯ ವಿಗ್ರಹದ ಮೇಲೆ ಪೂಜೆ ಮಾಡಿ ಇರಿಸಲಾದಂತಹ ಸಣ್ಣ ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚಿಕೊಡುತ್ತಾರೆ. ಇದನ್ನು ಭಕ್ತಾದಿಗಳು ಅವರ ಕಷ್ಟಕ್ಕೆ ಏನು ಕಾರಣ ಎಂದು ಆ ತ್ರಿಶೂಲ ಹಿಡಿದು ಕಣ್ಣು ಮುಚ್ಚಬೇಕು. ಆಗ ಆ ಸಮಸ್ಯೆಯ ಕಾರಣ ಏನೆಂದು ಅವರಿಗೆ ಗೊತ್ತಾಗುತ್ತದೆ.
ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಭಕ್ತಾದಿಗಳು ಈ ದೇವಾಲಯದ ಬಗ್ಗೆ ಹಾಗೆ ಈ ತಾಯಿ ಮಾಡುವ ಪವಾಡದ ಬಗ್ಗೆ ಹೇಳಿದರು. ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದುಕೊಳ್ಳಿ. ಇಲ್ಲಿಗೆ ಬಂದು ಭಕ್ತಿಪೂರ್ವಕವಾಗಿ ಕೈ ಮುಗ್ದು ತಾಯಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ವೇದನೆಗಳನ್ನು ಹೇಳಿದರೆ ತಾಯಿ ಎಂದಿಗೂ ನಿಮ್ಮ ಕೈ ಬಿಡಲ್ಲ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ದೇಗುಲ ಮಹಿಮೆ. ನಾನು ಸಂಗೀತಾ ಭಟ್.